ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮಗೆಲ್ಲರಿಗೂ ಈ ಆಡುಭಾಷೆ ನೆನಪಿದ್ದೇ ಇರುತ್ತೆ. ಅದೇನಂದ್ರೆ, ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂದ್ರೆ ಭಗೀರನಂತೆ ತಪಸ್ಸು ಮಾಡಬೇಕು ಜೀವನದಲ್ಲಿ ಅಂತ. ಈ ಮಾತಿಗೆ ಅಷ್ಟೊಂದು ಶಕ್ತಿ ಇರುವಂಥದ್ದು. ಇಂದಿಗೂ ಭಗೀರಥ ಅನ್ನೋ ಹೆಸರು ಜನಮಾನಸದಲ್ಲಿ ಅಜರಾಮರವಾಗಿ ಬಿಟ್ಟಿದೆ. ಪುರಾಣ ಕಥೆಗಳಲ್ಲಿ ಭಗೀರಥನ ಕಥೆಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಭಗೀರಥನ ತಪಸ್ಸು ಸಾಮಾನ್ಯದಲ್ಲ. ತನ್ನ ಕುಟುಂಬಕ್ಕಾಗಿ ದೇವಲೋಕದ ಗಂಗೆಯನ್ನೇ ಭೂಮಿಗೆ ತಂದ ಧೀರ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಆ ಮಹಾನ್ ತಪಸ್ವಿಯ ಹಿಂದೆಯೇ ಹರಿದು ಬಂದಿದ್ರಿಂದ ಗಂಗೆಗೆ ಭಾಗೀರಥಿ ಎಂಬ ಹೆಸರು ಬಂತು. ಭಗೀರಥ ಗಂಗೆಗಾಗಿ ಹಂಬಲಿಸಿದ್ದು ಯಾಕೆ? ಅಷ್ಟಕ್ಕೂ ಭಗೀರಥ ಯಾರು? ಆ ಮುನಿಯ ಹಿನ್ನೆಲೆಯಾದ್ರೂ ಏನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪೌರಾಣಿಕ ಕಥೆಗಳತ್ತ ಮೆಲುಕು ಹಾಕಿದಾಗ ಈ ಭೂಮಿಯಲ್ಲಿ ಒಂದಾನೊಂದು ಕಾಲದಲ್ಲಿ ಸಗರ ಎಂಬ ಚಕ್ರವರ್ತಿ ಇದ್ದ. ಆತನಿಗೆ 60,000 ಮಕ್ಕಳು. ಆತನ ಸಾಮ್ರಾಜ್ಯ ಇಡೀ ಭೂಮಂಡಲದಲ್ಲೇ ಕೀರ್ತಿ ಗಳಿಸಿತ್ತು. ಪ್ರಜೆಗಳು ಅನ್ಯೋನ್ಯವಾಗಿ ಜೀವಿಸುತ್ತಿದ್ರು. ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿದ್ವು. ಹೀಗೆ ಒಮ್ಮೆ ಆ ಚಕ್ರವರ್ತಿಗೆ 100 ಅಶ್ವಮೇಧ ಯಾಗ ಮಾಡುವ ಆಸೆಯಾಯಿತು. ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳು ನಡೆದವು. ಯಾಕಂದ್ರೆ 100 ಅಶ್ವಮೇಧ ಯಾಗ ಮಾಡಿದವನಿಗೆ ಇಂದ್ರ ಪದವಿ ದಕ್ಕತ್ತೆ. ಈ ವಿಷಯ ತಿಳಿದಿದ್ದ ದೇವೇಂದ್ರ ಸಗರನ ಯಾಗದ ಕುದುರೆಯನ್ನೇ ಅಪಹರಿಸಿಬಿಟ್ಟ. ಸಗರನ ಮಕ್ಕಳು ಯಾಗದ ಕುದುರೆಯನ್ನೇ ಹುಡುಕಿಕೊಂಡು ಪಾತಾಳಕ್ಕೆ ಬಂದರು. ಅಲ್ಲಿ ಕಪಿಲ ಮಹರ್ಷಿ ತಪಸ್ಸು ಮಾಡುತ್ತಿದ್ದ. ಇವೇನು ತಿಳಿಯದ ಸಗರನ ಮಕ್ಕಳು ಯಾಗದ ಕುದುರೆ ಕದ್ದವನೇ ಈತ ಎಂದುಕೊಂಡು ಋಷಿಯನ್ನ ಸಂಹರಿಸಲು ಮುಂದಾಗ್ತಾರೆ. ಕೂಡಲೇ ಕಪಿಲ ಮಹರ್ಷಿ ಕಣ್ತೆರೆದಾಗ ಅವರೆಲ್ಲರೂ ಸುಟ್ಟು ಭಸ್ಮವಾಗ್ತಾರೆ. ಇತ್ತ ನಾಪತ್ತೆಯಾದ ತನ್ನ ಬಂಧುಗಳನ್ನ ಹುಡುಕಿಕೊಂಡು ಸಗರನ ಮೊಮ್ಮಗ ಅಂಶುಮಂತ ಹೊರಟ. ಆಗ ಎದುರಾದ ಕಪಿಲ ಮಹರ್ಷಿ ನಡೆದುದೆಲ್ಲವನ್ನ ವಿವರಿಸಿದ. ನಿನ್ನ ಬಂಧುಗಳು ಈಗ ಬೂದಿಯಾಗಿದ್ದಾರೆ. ಈ ಬೂದಿಯ ಮೇಲೆ ದೇವಗಂಗೆ ಹರಿದ್ರೆ ಅವರಿಗೆ ಸದ್ಗತಿ ದೊರೆಯುತ್ತದೆ ಎಂದ. ಗಂಗೆಯನ್ನ ಭೂಲೋಕಕ್ಕೆ ತರುವುದು ಹೇಗೆ ಎಂದು ಅಂಶುಮಂತನಿಗೆ ತಿಳಿಯಲಿಲ್ಲ. ಹಾಗಾಗಿ ಆತ ಏನನ್ನೂ ಮಾಡಲು ಸಾಧ್ಯವಾಗಲೇ ಇಲ್ಲ. ಕೊನೆಗೆ ಆತನ ಮಗ ದಿಲೀಪ ಕೂಡ ಹಾಗೆಯೇ ಚಿಂತಿಸುತ್ತಲೇ ಬದುಕು ಮುಗಿಸಿದ. ಹೀಗೆ ದಿಲೀಪನ ವಾರಸುದಾರನ ಕೊರತೆಯು ದೇವತೆಗಳನ್ನ ಚಿಂತೆಗೀಡು ಮಾಡಿತು. ಯಾಕಂದ್ರೆ ದಿಲೀಪ ಇದೇ ಕೊರಗಿನಲ್ಲಿ ಸತ್ತು ಹೋಗ್ತಾನೆ. ಆದರೆ ಅವನ ವಂಶೋದ್ಧಾರಕನಿಂದಲೇ ಅವರ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತವಾಗುತ್ತೆ ಎಂದು ಋಷಿಮುನಿ ವರ ಕೊಟ್ಟಿರ್ತಾರೆ. ಇದೇ ದೇವಾನುದೇವತೆಗಳನ್ನ ಚಿಂತೆಗೀಡು ಮಾಡಿತು. ದಿಲೀಪನಿಗೆ ಮಗುವಾಗದ ಹೊರತು ಈ ಭವಿಷ್ಯವು ನಿಜವಾಗುವುದಿಲ್ಲ ಎಂದರಿತ ದೇವತೆಗಳು ವಿಷ್ಣುವಿನ ಬಳಿ ತೆರಳಿ ಈ ವಿಚಾರವನ್ನ ಮುಂದಿಡ್ತಾರೆ. ನಂತರ ವಿಷ್ಣುವು ತನ್ನ ದೈವಿಕ ಶಕ್ತಿಯಿಂದ ದಿಲೀಪನ 2 ವಿಧವಾ ಪತ್ನಿಯರಿಗೆ ಪರಸ್ಪರ ಸಂಭೋಗಿಸಿ ಮಕ್ಕಳನ್ನ ಪಡೆಯುವ ವರ ನೀಡ್ತಾನೆ. ಹಾಗಾಗಿ 2 ಪತ್ನಿಯರು ಸಲಿಂಗ ಸಂಭೋಗಿಸಿದ ಪರಿಣಾಮ ಅವರಲ್ಲಿ ಒಬ್ಬಾಕೆ ಮಾತ್ರ ಗರ್ಭಿಣಿಯಾಗ್ತಾಳೆ. ಮುಂದೆ ಇದೇ ಮಗು ಭಗೀರಥನೆಂದು ಖ್ಯಾತವಾಗುತ್ತೆ. ಹಾಗಾಗಿ ದಿಲೀಪನ ಮಗ ಭಗೀರಥ. ಈತನ ಬಗ್ಗೆ ವಿಚಿತ್ರವಾದ ವರ್ಣನೆ ಕಾಣಸಿಗುತ್ತೆ. ಅದೇನಂದ್ರೆ, ಭಗೀರಥ ಸ್ತ್ರೀ ಸಂಭೋಗದಿಂದ ಜನಿಸಿದ ಕಾರಣ ಆತನಿಗೆ ಮೂಳೆಗಳೇ ಇರಲಿಲ್ಲ ಎಂದು ಪದ್ಮ ಪುರಾಣದಲ್ಲಿ ಉಲ್ಲೇಖಿಸಿದ್ರೆ, ಕೃತಿವಾಸಿ ರಾಮಾಯಣದಲ್ಲಿ ಆತ ಕೇವಲ ಮಾಂಸದ ಮುದ್ದೆ ಎಂದು ಉಲ್ಲೇಖಿಸುತ್ತೆ. ಆದರೆ ಕೃತಿವಾಸಿ ರಾಮಾಯಣವನ್ನ ಅನಧಿಕೃತವೆಂದು ಗಣನೆಗೆ ತೆಗೆದುಕೊಂಡಿಲ್ಲ. ಮುಂದೆ ಗುರು ಅಷ್ಟವಕ್ರನನ್ನ ಸಂಧಿಸುವವರೆಗೆ ಭಗೀರಥನ ರೂಪವು ವಿಚಿತ್ರವಾಗಿತ್ತು. ನಂತರ ಗುರುವಿನ ಭೇಟಿಯಾದ ಬಳಿಕ ಆತ ಸುರ ಸುಂದರನಂತೆ ರೂಪುಗೊಂಡ. ಮಹಾನ್ ಗಟ್ಟಿಗ, ದಿಟ್ಟಶಾಲಿ, ಸ್ತ್ರೀಯರಂತೆ ಮಹಾನ್ ಕರುಣಾಮಯಿ, ಒಂದು ಹುಳಕ್ಕೂ ನೋವುಂಟು ಮಾಡಿದವನಲ್ಲ. ಇಡೀ ದೇಹ ಸ್ತ್ರೀ ಮೈಬಣ್ಣ, ಮುಖದಲ್ಲಿ ವಿಷ್ಣುವಿನ ಕಾಂತಿಯಂತೆ ಕಂಗೊಳಿಸ್ತಿದ್ದ. ಹೀಗೆ ಅಂತರ್ಮುಖಿಯಾಗಿ ಬೆಳೆದ ಮಗು ಮುಂದೆ ತನ್ನ ಕರ್ಮವನ್ನರಿತು ಕಾರ್ಯೋನ್ಮುಖನಾಗ್ತಾನೆ. ಇಂತಹ ಭಗೀರಥನಿಗೆ ಇನ್ನೂ ಯೌವನದಲ್ಲಿರುವಾಗಲೇ ಸಂಸಾರದ ಬಗ್ಗೆ ವೈರಾಗ್ಯ ಮೂಡಿತು. ಏಕಾಂತದಲ್ಲಿ ಕುಳಿತುಕೊಂಡು ಈ ಜಗತ್ತಿನ ಸಂಸಾರವನ್ನ ಕುರಿತು ಇದು ಅಸಮಂಜಸವಾಗಿಯೂ ದುಃಖಕುಲವಾಗಿಯೂ ಇರುವುದಲ್ಲ ಎಂದು ಚಿಂತಿಸುತ್ತಿದ್ದ. ಮತ್ತೆ ಹುಟ್ಟು, ಮತ್ತೆ ಸಾವು, ಮತ್ತೆ ನೋವು, ಮತ್ತೆ ನಲಿವು, ಹೀಗೆ 100 ಸಾರಿ ಚಕ್ರ ಸುತ್ತುತ್ತಿದ್ದಂತೆ ಮರುಹುಟ್ಟು ಸಾಗುತ್ತಿದ್ದರೂ ನಾವು ತಲುಪುತ್ತಿರುವುದು ಎಲ್ಲಿಗೆ ಎಂದು ತಿಳಿಯುತ್ತಿರಲಿಲ್ಲ. ಯಾವುದನ್ನು ಪಡೆದರೆ ಈ ಲೋಕದಲ್ಲಿ ಪಡೆಯಬೇಕಾದುದು ಇನ್ನೇನೂ ಇಲ್ಲ ಎನಿಸುವುದೋ ಅಂಥದನ್ನ ಪಡೆಯುವುದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ವ್ಯರ್ಥ ಸಂಪಾದನೆ ಎನಿಸಿತು. ಇಂತಹ ಭಗೀರಥ ಒಮ್ಮೆ ಏಕಾಂತದಲ್ಲಿ ಕುಳಿತು ತನ್ನ ಗುರುವಾದ ತ್ರಿತಲನನ್ನ ಸ್ಮರಿಸಿದ. ಗುರು ಎದುರಿಗೆ ಪ್ರತ್ಯಕ್ಷವಾದಾಗ ತನ್ನ ಮನಸ್ಸಿನ ಆತಂಕವನ್ನ ಹೊರಗಿಡವಿ, ಗುರುವೇ, ಈ ಜೀವಕ್ಕೆ ಅಂತ್ಯ ಅನ್ನೋದು ಯಾವಾಗ? ಮರುಹುಟ್ಟು ಮರು ಸಾವಿನ ಚಕ್ರದ ಸುಳಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಕೇಳಿದ. ಅದಕ್ಕೆ ತ್ರಿತಲರು, ಅದು ಬಹಳ ಸುಲಭ. ಯಾರು ಜ್ಞಾನದಾಹವನ್ನ ತೀರಿಸಿಕೊಳ್ತಾನೋ, ಯಾರು ಕರ್ಮ ಫಲದಲ್ಲಿ ಆಸಕ್ತಿ ಇಟ್ಟುಕೊಳ್ಳುವುದಿಲ್ಲವೋ,
ಯಾರು ಪತ್ನಿ, ಸಂತಾನ ಮುಂತಾದ ದೈನಂದಿನ ಸಂಬಂಧಗಳಲ್ಲಿ ಅತಿಯಾದ ಆಸಕ್ತಿ ಇಟ್ಟುಕೊಂಡಿರುವುದಿಲ್ಲವೋ, ಯಾವಾಗಲೂ ಎಲ್ಲ ವಿಚಾರಗಳಲ್ಲೂ ಸಮಚಿತ್ತವಾಗಿರುತ್ತಾನೋ ಅವನು ಮರುಹುಟ್ಟಿಗೆ ಬದ್ಧನಲ್ಲ. ಇದು ಸೂಕ್ಷ್ಮವಾಗಿ ಹೇಳ್ತಾರೆ ಗುರುಗಳು. ಯಾರು ಬೇರೆ ಯಾವುದರಲ್ಲೂ ಮನಸ್ಸಿಡದೆ ಕೇವಲ ಬ್ರಹ್ಮದಲ್ಲಿ ಮನಸ್ಸಿಡುವುದು, ನಿರ್ಜನ ಪ್ರದೇಶದಲ್ಲಿರುವುದು, ಜನಗಳ ಗುಂಪಿನಲ್ಲಿ ಇರುವುದನ್ನು ಇಷ್ಟಪಡದಿರುವುದು, ಆಧ್ಯಾತ್ಮ ಜ್ಞಾನದಲ್ಲಿ ನಿರತನಾಗಿರುವುದು, ರಾಗ ದ್ವೇಷಗಳಿಂದ ದೂರ ಆಗಿರುವುದು, ಇವುಗಳನ್ನು ನೀನು ಅಭ್ಯಾಸ ಮಾಡಿಕೊಂಡಿದ್ದೆ ಆದರೆ ನಿನ್ನ ಆತಂಕಕ್ಕೆ ಸರಿಯಾದ ಉತ್ತರ ದೊರೆಯುವುದು ಎನ್ನುತ್ತಾರೆ. ಗುರುಗಳು ಹೇಳಿದ ಮಾತನ್ನ ಜೀರ್ಣಿಸಿಕೊಂಡ ಭಗೀರಥ ಕೆಲ ಕಾಲ ಮೌನವಾಗಿದ್ದು, ನಂತರ ಗುರುಗಳೇ, ಭೂಮಿಯಲ್ಲಿ ಕಂಡ ಕಡೆ ಹುಲ್ಲು ಬೆಳೆದಿರುವಂತೆ ಈ ಶರೀರದಲ್ಲಿ ಬೇಕಾಗಿಯೋ ಬೇಡವಾಗಿಯೋ ಅಹಂಕಾರ ಎಂಬ ಹುಲ್ಲು ಬೆಳೆದು ನಿಂತಿರುತ್ತೆ. ಈ ಅಹಂಭಾವವನ್ನು ಬಿಡುವುದು ಹೇಗೆ ಎಂದು ಕೇಳಿದ. ಮತ್ತೆ ತ್ರಿತಲರು, ನೋಡು ಭಗೀರಥ, ಸಾಮಾನ್ಯ ಮನುಷ್ಯರು ತಮ್ಮ ಪೌರುಷದಿಂದ, ಪ್ರಯತ್ನಗಳಿಂದ ತಮಗೆ ಬೇಕಾದ ಭೋಗಗಳನ್ನು ಪಡೆಯುತ್ತಲೇ ಇರ್ತಾರೆ. ಯಾರು ಈ ಭೋಗ ಲಾಲಸೆಯನ್ನು ಬಿಟ್ಟು ಕೇವಲ ಆತ್ಮಸತ್ತೆಯನ್ನು ಅನುಸರಿಸಿ ತನ್ಮೂಲಕ ಮನೋವಿಕಾಸಕ್ಕೆ ಪ್ರಯತ್ನ ಪಡುತ್ತಾರೋ ಅಂಥವರಲ್ಲಿ ಅಹಂಕಾರ ಎಂಬುದು ಇರೋದಿಲ್ಲ. ಈ ಶರೀರಕ್ಕೆ ಲಜ್ಜೆ ಎಂಬುದೇ ಇಲ್ಲ. ಕೇವಲ ತನ್ನ ಮನೋಭಿಲಾಷೆಗೆ ವಿಧ ವಿಧವಾದ ಲಜ್ಜಾವತಾರಗಳನ್ನು ಇದು ತಾಳುತ್ತದೆಯಷ್ಟೇ. ಯಾರು ಇಂತಹ ಲಜ್ಜಾವತಾರಗಳಿಂದ ದೂರ ಉಳಿಯುತ್ತಾರೋ ಅವರಲ್ಲಿ ಅಹಂಕಾರ ಎಂಬುದಕ್ಕೆ ಜಾಗವಿಲ್ಲ. ಯಾವಾಗ ಮನುಷ್ಯನಲ್ಲಿ ಅಹಂಕಾರ ಲಯವಾಗುವುದೋ ಆಗ ಅವನು ಪರಮ ಪದಕ್ಕೆ ಯೋಗ್ಯನಾಗುವನು ಎಂದರು. ಗುರುಗಳ ಮಾತನ್ನು ಕೇಳಿದ ಭಗೀರಥ ಕೆಲವು ಕಾಲ ಅದೇ ಮಾತುಗಳನ್ನು ಮನದಲ್ಲಿ ಗುನುಗಿಕೊಂಡು ನಂತರ ಸರ್ವ ತ್ಯಾಗವೆಂಬ ಸಿದ್ಧಿಯನ್ನು ಪಡೆಯಲು ಅಗ್ನಿಸ್ತೋಮವೆಂಬ ಯಜ್ಞವನ್ನ ಮಾಡಿದ. ಆ ಯಜ್ಞದ ಕಡೆಯಲ್ಲಿ ತನ್ನಲ್ಲಿದ್ದ ಗೋವು, ಭೂಮಿ, ಅಶ್ವ, ಸೈನ್ಯ, ಹಿರಣ್ಯಾದಿಗಳನ್ನ ದ್ವಿಜರಿಗೂ ನಿಜ ಬಂಧುಗಳಿಗೂ ದಾನ ಮಾಡಿಬಿಟ್ಟ. ನಂತರ ತನ್ನಲ್ಲಿದ್ದ ಧನವೆಲ್ಲವನ್ನ ತ್ಯಾಗ ಮಾಡಿದ. ತನ್ನ ರಾಜ್ಯದ ಪ್ರಜೆಗಳು ಖಿನ್ನರಾಗಿದ್ದರೂ ಗಮನಿಸದೆ ತನ್ನ ರಾಜ್ಯವನ್ನ ತನ್ನ ರಾಜ್ಯದ ಪಕ್ಕದಲ್ಲಿಯೇ ಇದ್ದ ಶತ್ರು ರಾಜನಿಗೆ ಕೊಟ್ಟುಬಿಟ್ಟ. ತನ್ನ ರಾಜ್ಯವನ್ನು, ಅರಮನೆಯನ್ನು ತ್ಯಜಿಸಿ ಕೇವಲ ಒಂದು ಕೌಪೀನವನ್ನು ಕಟ್ಟಿಕೊಂಡು ದೇಶವನ್ನೇ ಬಿಟ್ಟು ಹೊರಟು ತನ್ನ ಪರಿಚಯವೇ ಇಲ್ಲದ ಕಡೆ ಅಲೆದ. ಎಲ್ಲ ಆಸೆಗಳನ್ನು ಬಿಟ್ಟು ಮನಸ್ಸಿಗೆ ಪರಮ ಶಾಂತಿಯನ್ನ ಕಂಡುಕೊಂಡ. ಹೀಗೆ ಭೂಮಂಡಲವನ್ನೆಲ್ಲ ಅಲೆಯುತ್ತಿದ್ದ ಭಗೀರಥ ಹಿಂದೆ ತನ್ನದಾಗಿದ್ದ ರಾಜ್ಯಕ್ಕೆ ಬಂದ. ಅಲ್ಲಿ ಪ್ರಜೆಗಳು ತಮ್ಮ ರಾಜನನ್ನು ಗುರುತಿಸಿ ಇವರು ಹೀಗೇಗೆ ಆಗಿದ್ದಾರೆ ಎಂದು ಬೇಸರ ಪಡ್ತಾರೆ. ಈ ವಿಷಯ ತಿಳಿದ ಶತ್ರು ರಾಜ ಕೂಡ ಬಂದು ನಿಮ್ಮ ರಾಜ್ಯವನ್ನ ನೀವು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಬೇಡಿಕೊಳ್ತಾರೆ. ಯಾವುದಕ್ಕೂ ಮನಸ್ಸು ಕೊಡದ ಭಗೀರಥ ಕೇವಲ ಒಂದು ಹೊತ್ತು ಊಟವನ್ನು ಸ್ವೀಕರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕೆಲವು ಕಾಲ ಅಲ್ಲಲ್ಲಿ ಅಲಿಯುತ್ತಿದ್ದ ನಂತರ ತನ್ನ ಗುರುಗಳ ಬಳಿಗೆ ಬಂದ. ತ್ರಿತಲರು ಭಗೀರಥನನ್ನ ಅವರ ಮನೋಸಂಕಲ್ಪವನ್ನ ಕಂಡು ಮೆಚ್ಚಿಕೊಳ್ತಾರೆ. ಅವರನ್ನು ಜೊತೆಯಲ್ಲೇ ಇಟ್ಟುಕೊಂಡು ಲೋಕ ಸಂಚಾರ ಮಾಡ್ತಾರೆ. ಹೀಗೆ ಗುರು ಶಿಷ್ಯ ಇಬ್ಬರು ಜೊತೆಯಾಗಿ ಸಂಚಾರ ಮಾಡುತ್ತಾ ಈ ದೇಹ ಬಿದ್ದು ಹೋದರೆ ನಮಗಾಗುವ ನಷ್ಟವೇನು ಎಂದು ಚಿಂತಿಸಿ ಯಾವುದಕ್ಕೂ ಆಸೆ ಪಡದೆ, ಯಾವುದನ್ನು ಬೇಕು ಎಂದು ಅಪೇಕ್ಷಿಸದೆ ದಿನ ಕಳೆಯುತ್ತಾ ಇದ್ರು. ಆ ಸಮಯದಲ್ಲಿ ಇವರಿಬ್ಬರ ಮನೋಸ್ಥೈರ್ಯವನ್ನ ಪರೀಕ್ಷೆಗೆ ಒಳಪಡಿಸಿದ ಸಿದ್ಧ ಪುರುಷರ ಮನವೊಲಿಸಿದ್ರು. ಹೀಗೆ ಗುರು ಶಿಷ್ಯರಿಬ್ಬರು ಸುಖ ಭೋಗಗಳನ್ನು ತ್ಯಜಿಸಿ ಪಾರಮಾರ್ಥಿಕ ಸುಖದತ್ತ ಹೆಜ್ಜೆ ಹಾಕಿದ್ರು. ಹೀಗೆ ಒಂದಾನೊಂದು ದೇಶದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ರಾಜ ಅಸ್ತಂಗತನಾದ. ಕಕ್ಕಾಬಿಕ್ಕಿಯಾದ ರಾಜ ಪರಿವಾರದವರು ಮತ್ತು ಸಾಮಂತರು, ಮಂತ್ರಿಗಳು ಎಲ್ಲರೂ ಸಮರ್ಥನಾದ ರಾಜನ ಹುಡುಕಾಟದಲ್ಲಿ ತೊಡಗುತ್ತಾರೆ. ಅದೇ ಸಮಯಕ್ಕೆ ಭಿಕ್ಷಾಚಾರನಾಗಿ ಅಲಿಯುತ್ತಿದ್ದ ಭಗೀರಥನನ್ನ ಕಂಡು ಇವನೇ ನಮ್ಮ ರಾಜನಾಗಲು ಯೋಗ್ಯನಾದವನು ಎಂದು ಅವನನ್ನ ಕರೆದುಕೊಂಡು ಹೋಗಿ ತಮ್ಮ ರಾಜ್ಯದಲ್ಲಿ ನಿಲ್ಲಿಸಿ, ಎಲೈ ಮಹಾನುಭಾವನೆ, ನಮ್ಮ ರಾಜನನ್ನ ಅಚಾನಕ್ಕಾಗಿ ಮೃತ್ಯುವು ನುಂಗಿಬಿಟ್ಟಿತು. ಈಗ ನೀನೇ ನಮ್ಮ ರಾಜನಾಗಿ ನಮ್ಮ ರಾಜ್ಯವನ್ನ ಕಾಪಾಡಬೇಕು. ನಿನ್ನನ್ನು ಹುಡುಕಿಕೊಂಡು ಬಂದಿರುವ ಈ ಐಶ್ವರ್ಯ ಲಕ್ಷ್ಮಿಯನ್ನ ಬೇಡ ಎನ್ನಬೇಡ ಎಂದು ಬೇಡಿಕೊಳ್ತಾರೆ. ಕೆಲ ಕಾಲ ಚಿಂತಿಸಿದ ಭಗೀರಥ ಅವರ ಮಾತಿಗೆ ಒಪ್ಪಿ ರಾಜನಾಗ್ತಾನೆ. ಅಚಾನಕ್ಕಾಗಿ ಬಂದ ರಾಜ ಪದವಿಯಿಂದ ಭಗೀರಥ ಬದಲಾಗದೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನ ಹೇಗೆ ಮಾಡಬೇಕು ಹಾಗೆ ಮಾಡಿಕೊಂಡು ತೃಪ್ತನಾದ. ಕೆಲ ಕಾಲದ ನಂತರ ಸಾಗರವನ್ನ ಅಳೆಯಲು ಹೋಗಿ ಕಪಿಲ ಮುನಿಗಳ ಕೋಪಾಗ್ನಿಗೆ ತುತ್ತಾಗಿದ್ದ ತನ್ನ ಪೂರ್ವಜರ ಭೀಕರ ಅಂತ್ಯವನ್ನು ತಿಳಿದು ಸಗರ ಪುತ್ರರನ್ನ ಗಂಗೋದಕವು ಉದ್ಧಾರ ಮಾಡುವುದು ಹೇಗೆ ಎಂದು ಚಿಂತಿಸಿದ. ಆಗ ದೇವನದಿಯಾಗಿದ್ದ ಗಂಗೆ ಭೂಮಿಯಲ್ಲಿ ಪ್ರವಹಿಸುತ್ತಿರಲಿಲ್ಲ. ಆದ್ದರಿಂದ ದೇವನದಿಯಾದ ಗಂಗೆಯನ್ನ ಭೂಮಿಗೆ ಕರೆತರಬೇಕೆಂದು ಸಂಕಲ್ಪಿಸಿದ. ತನ್ನ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತಿಯಾಗಲಿಲ್ಲವೆಂಬ ವಿಷಾದದಿಂದ ತನ್ನ ಮಂತ್ರಿಗೆ ತನ್ನ ರಾಜ್ಯ ಕರ್ತವ್ಯಗಳನ್ನು ವಹಿಸಿ ಹಿಮಾಲಯದ ಕಡೆಗೆ ತಪಸ್ಸಿಗೆ ಹೋದ. ಅವರ ಗುರು ತ್ರಿತಾಳರ ಸಲಹೆಯ ಮೇರೆಗೆ ಗಂಗೆಯನ್ನ ಮೆಚ್ಚಿಸಲು ಮಹಾಮುನಿ ಕಪಿಲರ ಶಾಪದಿಂದ
ತನ್ನ 60,000 ಚಿಕ್ಕಪ್ಪಂದಿರನ್ನ ಬಿಡುಗಡೆ ಮಾಡಲು ಸಾವಿರಾರು ವರ್ಷಗಳ ಕಾಲ ಅಂದ್ರೆ ದೇವರ ಕಾಲಮಾನದ ಪ್ರಕಾರ ತಪಸ್ಸು ಮಾಡ್ತಾನೆ. ಹಲವಾರು ಬಂಗಾಳಿ ಕಥೆಗಳು ಉತ್ತರಾಧಿಕಾರಿಯನ್ನ ಪಡೆಯದೆ ದಿಲೀಪ ಹೇಗೆ ಸಾಯುತ್ತಾನೆ ಎಂದು ಹೇಳ್ತಾವೆ. ಈ ಕಥೆಯನ್ನ ಮೊದಲು ಸಂಸ್ಕೃತದ ಪದ್ಮ ಪುರಾಣದ ಬಂಗಾಳಿ ಲಿಪಿ ಪುನರಾವರ್ತನೆ ಮಾಡುತ್ತೆ. ಹೀಗೆ ದೇವಗಂಗೆಯನ್ನ ಕುರಿತು ಹಲವಾರು ವರ್ಷಗಳು ಭಕ್ತಿಯಿಂದ ತಪಸ್ಸು ಮಾಡಿದ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಕೊನೆಗೂ ಪ್ರತ್ಯಕ್ಷಳಾಗ್ತಾಳೆ. ಆಗ ಭಗೀರಥ ಗಂಗೆಯನ್ನ ಕುರಿತು, ತಾಯಿ, ನನ್ನ ಚಿಕ್ಕಪ್ಪಂದರಿಗೆ ಸದ್ಗತಿಯಾಗುವಂತೆ ಅನುಗ್ರಹ ಮಾಡು ಎಂದು ಬೇಡಿದ. ಗಂಗಾದೇವಿ ಇದಕ್ಕೆ ಒಪ್ಪುತ್ತಾಳೆ. ಆದರೆ ಇದು ಕಾರ್ಯಗತವಾಗುವ ಮಾರ್ಗ ಬಹಳ ಕಠಿಣವಾದದ್ದು ಎಂದು ವಿವರಿಸ್ತಾಳೆ. ಯಾಕಂದ್ರೆ ಗಂಗೆ ಆಕಾಶದಿಂದ ಪಾತಾಳಕ್ಕೆ ಧುಮುಕುವಾಗ ಹರಿವಿನ ರಭಸವನ್ನ ತಡೆಯುವವರು ಯಾರು? ಒಂದು ವೇಳೆ ಯಾರು ತಡೆಗಟ್ಟಿ ನಿಲ್ಲಿಸದಿದ್ದರೆ ಈ ಭೂಮಂಡಲವೇ ಸರ್ವನಾಶವಾಗುತ್ತದೆ ಎನ್ನುತ್ತಾಳೆ ಗಂಗೆ. ಆದರೂ ತನ್ನ ಒಲಿಸಿಕೊಂಡ ನೆಚ್ಚಿನ ಭಕ್ತ ಭಗೀರಥನ ಅಳಲಿಗಾಗಿ ಒಂದು ಮಾರ್ಗವನ್ನ ತಿಳಿಸ್ತಾಳೆ. ಅದೇನೆಂದ್ರೆ, ಗಂಗೆ ಹರಿವಿನ ರಭಸವನ್ನ ತಡೆಯಬಲ್ಲ ಏಕೈಕನೆಂದರೆ ಪರಮೇಶ್ವರನೊಬ್ಬನೇ. ಅವನನ್ನು ಒಪ್ಪಿಸಬೇಕು ಎನ್ನುತ್ತಾಳೆ. ಆದರೆ ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಭೂಮಿಗೆ ಕರೆಯುತ್ತಿದ್ದೀಯಾ? ಇದರಿಂದ ನನಗೇನು ಲಾಭವೆಂದು ಗಂಗೆ ಕೇಳಿದಾಗ ಈಗ ಭಗೀರಥ ಹೇಳ್ತಾನೆ, ತಾಯಿ, ನಿನ್ನನ್ನು ನೋಡಿದ ನಾನೇ ಧನ್ಯ. ನನ್ನ ಪ್ರಾರ್ಥನೆಗೊಪ್ಪಿ ಸಿದ್ಧಳಾಗಿ ಭೂಮಂಡಲಕ್ಕೆ ಧುಮುಕಲು ಸಿದ್ಧಳಾದ ನಿನ್ನ ಒಡಲಿನಲ್ಲಿ ಭೂಮಿಯಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರ ಪಾಪವು ತೊಡೆದು ಹೋಗಲಿ. ಪಾಪಿಗಳಂತೆ ಪುಣ್ಯವಂತರು, ಜ್ಞಾನಿಗಳು ನಿನ್ನಲ್ಲಿ ಮಿಂದೇಳುವರು. ಆದುದರಿಂದ ಪಾಪಗಳು ಹೊರಟು ಹೋಗುತ್ತವೆ ಎಂದು ಗಂಗೆಯ ಸ್ಥಾನವನ್ನು ಮುಂಚೂಣಿಗಿರಿಸಿದ. ಗಂಗೆಯು ಪ್ರಸನ್ನಳಾಗಿ ತಥಾಸ್ತು ಎಂದು ಆಶೀರ್ವದಿಸಿ ಅಂತರ್ಧಾನಳಾದಳು. ಈಗ ಶಿವನಿಂದ ವರ ಪಡೆಯುವುದು ಭಗೀರಥನ ಕರ್ತವ್ಯವಾಯಿತು. ಮತ್ತೆ ಬಹುಕಾಲ ಶಿವನನ್ನ ಕುರಿತು ಕಠಿಣಾತಿ ಕಠಿಣ ತಪಸ್ಸು ಮಾಡಿದ. ಕಡೆಗೆ ಶಿವನು ಪ್ರತ್ಯಕ್ಷನಾದಾಗ, ದೇವ, ಗಂಗೆಯು ಪಾತಾಳಕ್ಕೆ ಧುಮುಕುವಾಗ ಅವಳ ರಭಸವನ್ನ ನೀನೇ ತಡೆಯಬೇಕು ಎಂದು ಬೇಡಿಕೊಂಡ. ಆ ಭಗೀರಥನ ಭಕ್ತಿ ಭಾವಕ್ಕೆ, ಆತನ ಕರುಣೆಗೆ ಶಿವನು ಮೆಚ್ಚಿದ. ಒಂದು ಶುಭ ಮುಹೂರ್ತದ ದಿನ ಗಂಗಾದೇವಿಯು ದೇವಲೋಕದಿಂದ ಧುಮುಕ್ತಾಳೆ. ಶಿವನು ಆಕೆಯನ್ನ ತನ್ನ ಜಟೆಯಲ್ಲಿ ಧರಿಸಿದ. ಅವಳ ರಭಸವನ್ನ ತಡೆಯಲು ಪರಶಿವನು ತನ್ನ ಜಟೆಯನ್ನ ಬಿಚ್ಚಿಕೊಂಡು ನಿಂತ. ರಭಸದಿಂದ ಧುಮುಕಿದ ಗಂಗೆ ಶಿವನ ಜಟೆಯಲ್ಲಿ ಬಂದಿಯಾದ್ಲು. ಹಾಗಾಗಿ ಭೂಲೋಕಕ್ಕೆ ಒಂದೇ ಒಂದು ಹನಿ ಗಂಗೆಯು ಇಳಿಯಲಿಲ್ಲ. ಆಗ ಭಗೀರಥನು ಮತ್ತೆ ಶಿವನನ್ನ ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡ. ಆನಂತರದಲ್ಲಿ ದೇವಗಂಗೆಯು ಕೆಳಕಿಳಿದಳು. ಇದೇ ಖುಷಿಯಲ್ಲಿ ಭಗೀರಥ ಮುನಿ ಗಂಗೆಗೆ ದಾರಿ ತೋರಿಸುತ್ತಾ ಮುಂದೆ ನಡೆದ. ಅವನ ಹಿಂದೆಯೇ ಗಂಗೆಯು ನಿಧಾನವಾಗಿ ಹರಿಯುತ್ತಾ ಸಾಗುತ್ತಾಳೆ. ಅವಳ ಸ್ಪರ್ಶವಾದ ಕಡೆಗಳೆಲ್ಲ ಪವಿತ್ರವಾಯಿತು. ಹೀಗೆ ಹರಿಯುತ್ತಾ ಸಗರನ ಮಕ್ಕಳ ಬೂದಿಯ ಮೇಲೆ ಹರಿತಾಳೆ ಗಂಗೆ. ಕಪಿಲ ಮುನಿಗಳ ಆಶೀರ್ವಾದದಂತೆ ಅವರಿಗೆ ಸದ್ಗತಿಯಾಯಿತು. ಭಗೀರಥನ ಪ್ರಯತ್ನವು ಸಾರ್ಥಕವಾಯಿತು. ಭಗೀರಥರ ಸಾಮರ್ಥ್ಯ ಎಷ್ಟು ಅನ್ನೋದಕ್ಕೆ ವಸಿಷ್ಠ ಮುನಿಗಳು ಈ ಕಥೆಯನ್ನ, ಭಗೀರಥರ ಹಿರಿಮೆಯನ್ನ ಶ್ರೀರಾಮನಿಗೆ ವಿವರಿಸಿ ವರ್ಣಿಸಿ ರಂಜಿಸುವಂತೆ ಮಾಡ್ತಾರೆ. ಯಾಕಂದ್ರೆ ಅವರ ಗುಣಗಳು ಅವರಲ್ಲಿ ಬೆಳೆಯಲಿ ಎಂದು. ಇಂದಿಗೂ ನಮ್ಮೊಡನೆ ಭಗೀರಥ ಅನ್ನೋ ಹೆಸರು ಹಾಗೂ ಕಥೆ ಜೀವಂತವಾಗಿ ಉಸಿರಾಡುತ್ತಿರುವುದಕ್ಕೆ ಕಾರಣ ಕೇವಲ ಕಥೆಗಳಲ್ಲ, ಆ ಮಹಾನ್ ಮುನಿಯ ಶಕ್ತಿ ಹಾಗೂ ಆತನ ಪರಿಶ್ರಮವೇ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವಿಷ್ಟು ಭಗೀರಥ ಮುನಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.